ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ. ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಕೆಲವೊಂದು ಪಾಯಿಂಟನ್ನು ಮೆನ್ಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂತಂದರೆ, ಹೊಸದಾಗಿ ಯಾರಾದರೂ ಆಟೋ ತಗೊತಾ ಇದ್ದರೆ ಅವ್ರಿಗೆ ಹೇಳೋ ಅಂಥದ್ದು ಕೆಲವೊಂದು ಮಾತು ಏನಪ್ಪ ಅಂತಂದರೆ, ಇವಾಗ ಸದ್ಯಕ್ಕೆ ಯಾರು ಕೂಡ ಆಟೋನ ತಗೋಬೇಡಿ, ಹೊಸ ಆಟೋನ, ಸರಿನಾ? ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಅಂದರೆ, ತುಂಬಾ ಫೇಕ್ ಡ್ಯೂಟಿಗಳು ಬರ್ತಿದೆ ಬೆಂಗಳೂರಲ್ಲಿ. ಹೇಳಬೇಕು ಅಂದರೆ ಫೇಕ್ ಡ್ಯೂಟಿ ಅಂದರೆ ಯಾವ ಥರ ಅಂದರೆ, ಒಂದು ಕಸ್ಟಮರ್ ಇರ್ತಾರೆ, ನಮ್ಮ ಯಾತ್ರಿ, ಓಲಾ, ಊಬರ್, ರ್ಯಾಪಿಡೋ, ಈ 3 ಅಪ್ಲಿಕೇಶನಲ್ಲಿ ಕೂಡ ಬುಕ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಮ್ಗೆ ಅನಿಸುತ್ತೆ ಓಕೆ ತುಂಬ ಡ್ಯೂಟಿಗಳು ಬರ್ತಿದೆ ಅಂತ. ಅಂದರೆ ಸೌಂಡ್ ಕೇಳಿಸ್ಕೊತಾ ಇರ್ತೀವಲ್ವ, ಊಬರಲ್ಲೂ ಬರುತ್ತೆ, ನಮ್ಮ ಯಾತ್ರೆಯಲ್ಲೂ ಬರುತ್ತೆ, ರ್ಯಾಪಿಡೋದಲ್ಲೂ ಬರುತ್ತೆ. ಸೊ ನಮಗೆ ಅಂದರೆ ಡ್ರೈವರ್ ಅಪ್ಲಿಕೇಶನಲ್ಲಿ ಬುಕ್ಕಿಂಗ್ ಬರ್ತಾ ಇರುತ್ತೆ. ಸೊ ನಮ್ಗೇನು ಅನಿಸುತ್ತೆ ಅಂತಂದರೆ, ಎನಿವೆ ಕಸ್ಟಮರ್ ಜಾಸ್ತಿ ಇದ್ದಾರೆ, ಒಳ್ಳೆ ಬುಕ್ಕಿಂಗ್ ಬರ್ತಿದೆ ಅಂತ. ಬಟ್ ಏನಂತಂದ್ರೆ, ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಸಿಕ್ಕಾಪಟ್ಟೆ ಫೇಕ್ ಬುಕ್ಕಿಂಗ್ಸು ಅಂತ. ಅಂದರೆ ಇವಾಗ ನಮ್ಮ ಯಾತ್ರೆಯಲ್ಲಿ ಬುಕ್ ಮಾಡಿರ್ತಾರೆ, ಊಬರಲ್ಲಿ ಕೂಡ ಬುಕ್ ಮಾಡಿರ್ತಾರೆ. ಇವಾಗ ಏನಾಗ್ಬಿಡುತ್ತೆ, ನಮ್ಮ ಯಾತ್ರೆಯಲ್ಲಿ ಇಲ್ಲ ಫಸ್ಟ್ ಬೇಗ ಹೋಗ್ಬಿಡ್ತಾರೆ. ಯಾರೋ ಒಬ್ರು ನಿಯರ್ ಇರ್ತಾರೆ, ಒಂದು ಸ್ವಲ್ಪ ಇನ್ನೊಬ್ರು ದೂರ ಇರ್ತಾರೆ ಡ್ರೈವರ್, ಆಯಿತಾ? ಯಾಕಂದರೆ ಗಾಡಿ ಅಂತೂ ಆರಿಸ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಕೂಡ ಏರೋಪೇರ್ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಕಸ್ಟಮರ್ ವೆಯ್ಟ್ ಮಾಡಲ್ಲ. ಯಾರು ಹತ್ರದಲ್ಲಿದೆ ಗಾಡಿ, ಅಂದರೆ ಯಾರ್ದು ನಿಯರೆಸ್ಟ್ ಇದೆ ಗಾಡಿ, ಆ ಗಾಡಿಗೋಸ್ಕರನೇ ವೆಯ್ಟ್ ಮಾಡ್ತಾರೆ. ಮತ್ತು ಅಂದರೆ ಬುಕ್ಕಿಂಗ್ನೇ ಕ್ಯಾನ್ಸಲ್ ಮಾಡಿಬಿಡಲ್ಲ. ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿಬಿಟ್ರೆ ಹೆಂಗೋ, ಓಕೆ ಹತ್ರದಲ್ಲಿ ಒಂದು ಗಾಡಿ ಸಿಕ್ಕಿದೆ, ಇನ್ನೊಂದು ಬಂದುಬಿಟ್ಟು 1 ಕಿಲೋಮೀಟ್ರ್ ಇಲ್ಲ 1.5 ಕಿಲೋಮೀಟ್ರ್ ದೂರದಲ್ಲಿದೆ ಅಂತ ಅವರು ಲೆಕ್ಕ ಮಾಡಲ್ಲ, ಆಯಿತಾ? ವೆಯ್ಟ್ ಮಾಡ್ತಾರೆ, ಯಾರು ಬರ್ತಾರೆ ಯಾರು ಬರಲ್ಲ ಅಂತ. ಮತ್ತು ಹೇಳ್ಬೇಕು ಅಂದರೆ, ನಮ್ಮ ಡ್ರೈವಿಂಗ್ ಫೀಲ್ಡಲ್ಲಿ ನಮ್ಮ ಆಟೋ ಡ್ರೈವರ್ಸ್ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಒಂದು ಬಾಡಿಗೆ ಹಾಕ್ಕೊತಾರೆ, ಮತ್ತು ಏನು ಮಾಡ್ತಾರೆ, ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇನ್ನೊಂದು ಯಾವುದಾದ್ರೂ ಚೆನ್ನಾಗಿರೋದು, ಇನ್ನೂ ಸ್ವಲ್ಪ ಲಾಂಗು, ಒಂದು 20 ರೂಪಾಯಿ 30 ರೂಪಾಯಿ ಎಕ್ಸ್ಟ್ರಾ ಬಾಡಿಗೆ ಬರೋ ಅಂಥದ್ದನ್ನ ಆ ಬುಕ್ಕಿಂಗ್ನ ಎಕ್ಸೆಪ್ಟ್ ಮಾಡ್ಕೊತಾರೆ, ಇನ್ನೊಂದನ್ನ ಕ್ಯಾನ್ಸಲ್. ವಿಷಯ ಬಂದು ಕಸ್ಟಮರ್ ಕೂಡ ಚೆನ್ನಾಗೇ ಗೊತ್ತಿದೆ. ಸೊ ಡ್ರೈವರ್ಗಳು ಈ ಥರ ಮಾಡ್ತಿದ್ದಾರೆ ಅಂತ. ಹಂಗಾಗಿ ಏನು ಮಾಡ್ತಾರೆ, ಅವರು ಕೂಡ ಎಲ್ಲ ಅಪ್ಲಿಕೇಶನಲ್ಲೂ ಬುಕ್ ಮಾಡ್ತಾರೆ. ಎನಿವೆ ನಾವು ಕೂಡ ಹಂಗೆ ಅಲ್ವಾ, ಎಲ್ಲ ಅಪ್ಲಿಕೇಶನಲ್ಲೂ ಲಾಗಿನ್ ಆಗಿರ್ತೀವಿ, ಯಾವ ಬಾಡಿಗೆ ಯಾವುದ್ರಲ್ಲಿ ಬರುತ್ತೆ ಬೇಗ. ಬಟ್ ನಾವೇನಪ್ಪ ಅಂದರೆ, ಯಾವುದ್ರಲ್ಲಿ ಬೇಗ ಬರುತ್ತೆ ಡ್ಯೂಟಿನ ಬೇಗ ಎತ್ಕೊಳ್ಳೋಣ ಅಂತ ಮಾಡ್ತೀವಿ. ಕಸ್ಟಮರ್ ಏನು ಮಾಡ್ತಿದ್ದಾರೆ, ಸುಮ್ಮನೆ ನಮಗೆ ಒಂದು ಡ್ಯೂಟಿ ಸೆಟ್ ಆಯಿತು ಅಂದರೆ, ಏನಾದರೂ ಬೈ ಮಿಸ್ಸಾಗಿ ಏನಾದರೂ ಊಬರಲ್ಲಿ ಟಚ್ ಆಗಿಬಿಟ್ಟು ನಾವೇನಾದರೂ ಅಕ್ಸೆಪ್ಟ್ ಮಾಡ್ಕೊಬಿಟ್ರೆ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಿಬಿಡ್ತೀವಿ. ಕಸ್ಟಮರ್ ಆ ಥರ ಮಾಡಲ್ಲ, ಕ್ಯಾನ್ಸಲ್ ಮಾಡೋದಿಲ್ಲ, ವೆಯ್ಟ್ ಮಾಡ್ತಾರೆ. ಯಾವ ಗಾಡಿ ಬರುತ್ತೆ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಅಲ್ಲಿ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ಅದು ಬಂದು ತುಂಬಾ ಪ್ರಾಬ್ಲಮ್. ಅಂದರೆ ಇತ್ತೀಚೆಗೆ ಅದೊಂದು ದೊಡ್ಡ ತಲೆನೋವು ಆಗಿಬಿಟ್ಟಿದೆ. ಇದೊಂದು ವಿಷಯ ಆಯಿತು ಅಂದರೆ, ಇನ್ನೊಂದು ವಿಷಯ ಏನಪ್ಪ ಅಂದರೆ, ಒಂದು ದಿನಕ್ಕೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು RTOದಲ್ಲಿ 100 ಗಾಡಿಯಷ್ಟು ರಿಜಿಸ್ಟ್ರೇಷನ್ ಆಗ್ತಿದೆ. ಸೊ ಈ ಥರ ರಿಜಿಸ್ಟ್ರೇಷನ್ ಆಗೋದ್ರಿಂದ ಏನಪ್ಪ ಪ್ರಾಬ್ಲಮ್ ಅಂತಂದರೆ, ಗಾಡಿಗಳು ಜಾಸ್ತಿ ಆಗ್ತಿದೆ. ಗಾಡಿಗಳು ಜಾಸ್ತಿ ಆಗೋದ್ರಿಂದ ಡ್ಯೂಟಿಗಳು ಎಲ್ಲರಿಗೂ ಡಿವೈಡ್ ಆಗುತ್ತಲ್ವ. ಇವಾಗ ನಾನೊಂದು ಮಿನಿಮಮ್ ನನಗೊಂದು 10 ಟ್ರಿಪ್ಪು ಒಂದು ದಿನಕ್ಕೆ ನಾನು ಮಾಡ್ತೀನಿ ಅಂತ ಬರ್ತೀನಿ ಅಂದರೆ, 10 ಟ್ರಿಪ್ಪು ಮಿನಿಮಮ್ ನನಗೆ ಬೇಕು. ಒಂದು 1,500 ರೂಪಾಯಿ ನಂದು ಟಾರ್ಗೆಟ್ ಆಗಿರುತ್ತೆ. ಅದ್ರ ಮೇಲೆ ಏನು ಮಾಡ್ತೀನಿ, ಅದು ನನ್ನ ಶಕ್ತಿಗೆ ನನಗೆ ಬಿಟ್ಟಿದ್ದದು. ಬಟ್ ಏನಂತಂದರೆ, ಒಂದು ಅಂದಾಜಾಗಿ ಒಂದು ಗಾಡಿ, ಒಂದು ಆಟೋ ನಾರ್ಮಲಾಗಿ ಯಾರು ಡ್ರೈವಿಂಗ್ ಮಾಡ್ತಾರೆ ಅವ್ರಿಗೆ 1,200 ರೂಪಾಯಿಂದ ಹಿಡಿದು 1,500 ರೂಪಾಯಿ ಅಂತೂ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಒಂದು 10ಇಂದ 12 ಡ್ಯೂಟಿನಲ್ಲಿ 1,500 ರೂಪಾಯಿ ಆಗುತ್ತೆ. ಆದರೆ ಇತ್ತೀಚೆಗೆ ಬುಕ್ಕಿಂಗ್ ಸ್ವಲ್ಪ ಕಡಿಮೆ ಆಗ್ತಿದೆ. ಆಗಲೇ ಹೇಳ್ದಂಗೆ ಈ ಕಸ್ಟಮರ್ ಫೇಕ್ ಬುಕ್ಕಿಂಗ್ ತುಂಬ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಗಾಡಿಗಳು ಕೂಡ ತುಂಬ ಇಳಿತಾ ಇದೆ. ಗೌರ್ಮೆಂಟ್ ಅವರು ಪರ್ಮಿಟ್ನ ಸ್ಟಾಪ್ ಮಾಡಿದ್ದಾರೆ, ಆದರೆ ಹೆವಿ ಗಾಡಿಗಳನ್ನ ರಿಲೀಸ್ ಮಾಡ್ಕೊತಾ ಇದ್ದಾರೆ. ಅಂದರೆ ಗಾಡಿನ ರಿಜಿಸ್ಟ್ರೇಷನ್ ಇಳಿಸ್ತಾನೆ ಇದ್ದಾರೆ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ಕೊಳೋದು ಏನಪ್ಪ ಅಂತಂದರೆ, ಹೊಸದಾಗಿ ಯಾರಾದರೂ ಗಾಡಿ ಪ್ಲ್ಯಾನ್ ಮಾಡ್ತಿದ್ರೆ ದಯವಿಟ್ಟು ತಗೊಳಕ್ಕೆ ಹೋಗಬೇಡಿ. ಹೊಸ ಗಾಡಿ ಏನಾದರೂ ತಗೊಂಡ್ರೆ ನೀವು ತಗ್ಲಾಕೊಂತೀರಾ. ಯಾವ ಥರ ಅಂತ ಕೇಳೋದಾದರೆ, ಇವಾಗ ನಿಮಗೊಂದು ಕಮಿಟ್ಮೆಂಟ್ ಇರುತ್ತೆ, ನೀವೊಂದು ಯೋಚನೆ ಮಾಡ್ಕೊಂಡು ಬಂದಿರ್ತೀರ, ನನಗೊಂದು ದಿನಕ್ಕೆ 1,500 ರೂಪಾಯಿನ 2,000 ರೂಪಾಯಿ ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು, ನನ್ನ ವಿಡಿಯೋ ಆಗಿರ್ಬೋದು ಇಲ್ಲ ಈ ಬೇರೆ ಯಾರ್ದಾದ್ರೂ ವಿಡಿಯೋ ನೋಡಿಬಿಟ್ಟು ಇವರೆಲ್ಲ ಮಾಡ್ತಾರೆ ಅಂದರೆ ನಾನು ಯಾಕೆ ಮಾಡೋಕ್ಕಾಗಲ್ಲ ಅಂತ. ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಡೈಲಿ ಒಂದೇ ಥರ ಬಿಸ್ನೆಸ್ ಇರೋಲ್ಲ. ಒಂದಿನ ಜಾಸ್ತಿ ಆಗುತ್ತೆ, ಒಂದಿನ ಕಮ್ಮಿ ಆಗುತ್ತೆ, ಆ್ಯಾವ್ರೇಜಾಗಿ ತೆಗಿಬೋದು. ಬಟ್ ಏನಪ್ಪ ಅಂತಂದರೆ, ನಿಮಗೆ ಜಾಸ್ತಿ ಕಮಿಟ್ಮೆಂಟ್ ಇದ್ದು ಮತ್ತು ನೀವು ಏನಾದರೂ ಅಂದ್ಕೊಂಡಿರ್ತೀರ, ನನಗೆ ಆಟೋದಲ್ಲೊಂದು ನಾನು ತಿಂಗ್ಳಿಗೆ ಒಂದು 60,000 ರೂಪಾಯಿ ನಾನು ದುಡಿತೀನಿ, ಅದರಲ್ಲಿ ಒಂದು 15,000 ರೂಪಾಯಿ ಗಾಡಿಗೆ ಹೋಗುತ್ತೆ, ಅಂದರೆ ಗ್ಯಾಸ್ ಏನಾದರೂ ಖರ್ಚು ಹೋಗುತ್ತೆ, ಒಂದು 10,000 12,000 ರೂಪಾಯಿ ಅಷ್ಟು EMI ಹೋಗುತ್ತೆ, ನನಗೆ ಉಳ್ಕೊಳತ್ತೆ ಒಂದು 40,000 ರೂಪಾಯಿ ಅಂತಂದರೆ ಕಷ್ಟ ಇದೆ ಇವತ್ತೊಂದು ದಿವಸದಲ್ಲಿ. ಯಾಕಂದರೆ ನಾನು ಸ್ವಲ್ಪ ಇತ್ತೀಚೆಗೆ ನಾನು ಕೂಡ ಅನಾಲಿಸಿಸ್ ಮಾಡಿದೆ. ಕಳೆದ 2 ತಿಂಗಳಿಂದ ನಾನು ದುಡ್ದಿರೋದು ನೀವು ನಂಬಲ್ಲ, ಟೋಟಲಾಗಿ 2 ತಿಂಗಳಲ್ಲಿ ನಾನು ದುಡ್ದಿರೋದು ಬರೀ 40,000 ರೂಪಾಯಿ ಖರ್ಚೆಲ್ಲ ಕಳೆದು. ಅಲ್ಲಿಗೆ ಆ್ಯಾವ್ರೇಜ್ ನೀವು ಹಾಕ್ಕೊಳ್ಳಿ, ನಿನಗೆ ತಿಂಗಳಿಗೆ ಎಷ್ಟಪ್ಪ ಇನ್ಕಮ್ ಆಗಿದೆ ಅಂತಂದರೆ 15,000ಇಂದ 20,000 ಲೆಕ್ಕಕ್ಕೆ
ಬರ್ತಾ ಇದೆ. ಆಲ್ರೆಡಿ ಸುಮಾರು ಗಾಡಿಗಳಿಗೆ ಬಂದ್ಬಿಟ್ಟು ಪರ್ಮಿಟ್ ಇಲ್ಲ, ಆದರೆ ರಿಜಿಸ್ಟ್ರೇಷನ್ ಅಂತೂ ಪ್ರತಿಯೊಂದು ಆರ್ ಟಿ ಒದಲ್ಲಿ ಒಂದು ದಿನಕ್ಕೆ ಏನಿಲ್ಲ ಅಂದರೂ 100 ಆಟೋಗಳು ಇಳಿಸ್ತಾನೆ ಇದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ತಾನೆ ಇದ್ದಾರೆ. ಪರ್ಮಿಟ್ ಎಲ್ಲಿಂದ ಆಗ್ತಾರೋ ಅಂತ ನನಗೆ ಗೊತ್ತಿಲ್ಲ, ಪರ್ಮಿಟ್ ಅಂತೂ ಸಿಗ್ತಾ ಇಲ್ಲ. ಮತ್ತು ಹೇಳಬೇಕು ಅಂದರೆ ಟ್ರಾನ್ಸ್ಫರ್ ಪರ್ಮಿಟ್ನ ತಗೊತಾ ಇದ್ದಾರೆ, ಅದು ಬ್ಲ್ಯಾಕಲ್ಲಿ ನಿಮಗೆ 30-35,000 40,000ವರೆಗೂ ಹೇಳ್ತಾರೆ. ಹೆಚ್ಚು ಕಡಿಮೆ ಡೀಲರ್ ಟು ಡೀಲರ್ ಮೇಲೆ ಹೋಗುತ್ತೆ. ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ, ಯಾಕಂತ ಅಂದರೆ ಅದು ಅವ್ರವ್ರು ಬಿಟ್ಟಿದ್ದು. ನನಗಿವಾಗ DL ಪರ್ಮಿಟ್ ಬೇಡ, ನಾನು ಟ್ರಾನ್ಸ್ಫರ್ ಪರ್ಮಿಟ್ ಹಾಕ್ಕೊತೀನಿ ಅಂತಂದರೆ ಅವ್ರು ಹಾಕ್ಕೋಬೋದು. ಬಟ್ ಏನಂತಂದರೆ ಟ್ರಾನ್ಸ್ಫರ್ ಪರ್ಮಿಟ್ ಕೂಡ ಲಿಮಿಟೆಡೇ ಇರೋದು, ಅದನ್ನು ತಿಳ್ಕೊಳ್ಳಿ. ಸುಮಾರು ಜನ ಅಂದ್ಕೊತಾರೆ ಅನ್ಲಿಮಿಟೆಡ್ ಟ್ರಾನ್ಸ್ಫರ್ ಪರ್ಮಿಟ್ ಇದೆ, ಆ ಥರ ಇಲ್ಲ. ಮತ್ತು ಡೀಲರ್ ಕೂಡ ಏನು ಮಾಡ್ತಾರೆ, ಸರಿ ಏನೋ ಬಾಪ ನಾನು ಮಾಡಿಕೊಡ್ತೀನಿ, ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ನಿನ್ನ ಗಾಡಿ ಇಳಿಸ್ಕೊ ಅಂತ ಹೇಳ್ತಾರೆ. ಇಳಿಸ್ಕೊಂಡಿದ್ಮೇಲೆ ಆಟ ಆಡ್ಸೋದು ಜಾಸ್ತಿ. ಫಸ್ಟು ನಿಮ್ಮ ಕಣ್ಮುಂದೆ ತೋರ್ಸೋಕೆ ಹೇಳಿ, ಪರ್ಮಿಟ್ ಇದೆಯಾ, ಇದೇ ಪರ್ಮಿಟ್ ಹಾಕ್ಕೊಡ್ತೀನಿ ಅಂತ ಹೇಳೋದಾದರೆ, ಅವರು ಗ್ಯಾರಂಟಿ ಕೊಡೋದಾದರೆ ಗಾಡಿ ಇಳಿಸ್ಕೊಳ್ಳಿ. ಮತ್ತು ಸುಮಾರು ಜನ ನಾವು ಮಾಡಿಕೊಡ್ತೀವಿ, ಅಡ್ಜಸ್ಟ್ಮೆಂಟಲ್ಲಿ ಮಾಡ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಾರೆ. ಏನೇ ಮಿನಿಮಮ್ ಅಂದರೂ ಒಂದು 15-20 ದಿವಸ ಒಳಗಡೆ ನಿಮ್ಮ ಗಾಡಿ ರಿಜಿಸ್ಟ್ರೇಷನ್ ಆಗಿದ್ಮೇಲೆ ಪರ್ಮಿಟ್ ನಿಮ್ಮ ಕೈಗೆ ಬಂದು ಸೇರಬೇಕು. ಅದು ಸೇರ್ತಾ ಇಲ್ಲ ಅಂತಂದರೆ ಗೌರ್ಮೆಂಟ್ ಅವರು ಕೊಡ್ತಾ ಇಲ್ಲ, ಆರ್ ಟಿ ಒಗಳಲ್ಲಿ ಪರ್ಮಿಟ್ಗಳನ್ನ ಸ್ಟಾಪ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೇಮ್ ಕಂಡೀಷನ್ ಕೂಡ ಟ್ರಾನ್ಸ್ಫರ್ ಪರ್ಮಿಟಲ್ಲಿ ಕೂಡ 15-20 ದಿವಸ ಒಳಗಡೆ ನಿಮ್ಮ ಕೈಯಲ್ಲಿ ಬಂದು ಪರ್ಮಿಟ್ ಸೇರ್ಬೇಕು. ಮ್ಯಾಕ್ಸಿಮಮ್ ಎಷ್ಟಪ್ಪ ಅಂದ್ರೆ 1 ತಿಂಗಳು ಅಂತ ಟೈಮ್ ಇಟ್ಕೊಳ್ಳಿ. 1 ತಿಂಗಳಲ್ಲಿ ಕೊಟ್ಟರೆ ಪರವಾಗಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ್ಲೂ ಅಷ್ಟೇ ಗಾಡಿಗಳು ತಗೊಂಡಿದ್ದಾರೆ. ಕೆಲವೊಬ್ಬರೆಲ್ಲ ನನಗೆ ಗೊತ್ತಿರೋಂಗೆ 3 ತಿಂಗಳು ಆಲ್ರೆಡಿ 4 ತಿಂಗಳು ಆಗೋಗಿದೆ, ಇನ್ನೂ ಪರ್ಮಿಟ್ ಅವ್ರಿಗೆ ಹಾಕಿಲ್ಲ, ಇನ್ನೂ ಪರ್ಮಿಟ್ಗಳು ಬಂದಿಲ್ಲ. ಅದು ಕೂಡ ಪ್ರಾಬ್ಲಮ್ ಇದೆ. ಸ್ವಲ್ಪ ಯೋಚನೆ ಮಾಡಿಕೊಂಡು ಏನೇ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಗಾಡಿ ತೊಗೊಳಕ್ಕಿಂತ ಮುಂಚೆನೂ ಯೋಚನೆ ಮಾಡಿ. ಇನ್ನೂ ಬೇಕಾದರೆ ನಾನು ಹೇಳ್ತೀನಿ, ಸೆಕೆಂಡ್ ಹ್ಯಾಂಡ್ ಗಾಡಿಗೆ ಹೋಗಿ ಹುಡುಕಿ ಚೆನ್ನಾಗಿರೋ ಗಾಡಿಗಳನ್ನ ಸಿಕ್ತು ಅಂದರೆ ಎತ್ಕೊಳ್ಳಿ. ಅದರಲ್ಲೂ ಕೂಡ ಅಷ್ಟೇ ಗಾಡಿ ಓನರ್ ಯಾರು ಅಂತ ನಿಮ್ಗೆ ಗೊತ್ತಿರಬೇಕು, ಅವ್ರ ಕಾಂಟ್ಯಾಕ್ಟ್ ಇರಬೇಕು, ಮತ್ತು ಪಕ್ಕಾ ಡಾಕ್ಯುಮೆಂಟ್ಸ್ ಇರಬೇಕು. ಆಯಿತಾ, ಪಕ್ಕಾ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ಎತ್ಕೊಳ್ಳೋಕ್ಕೆ ಹೋಗಬೇಡಿ ಗಾಡಿನ. ಯಾಕಂದರೆ ಒಂದೊಂದು ಗಾಡಿಗಳು ಸೀಸಿಂಗ್ ಬಂದುಬಿಟ್ಟಿರುತ್ತೆ. ಇವರೇನು ಡೀಲರ್ಗಳಿಗೆ ಏನಾಗಬೇಕು, ನಿಮ್ಮಿಂದ ಕಟ್ಕೊಂಡು ಏನಾಗಬೇಕಿಲ್ಲ, ಅವ್ರಿಗೇನು ಬೇಕಿರೋದು ಅವ್ರ ಬಿಸ್ನೆಸ್ ಆಗಬೇಕಿರೋದು. ಸೊ ಹಂಗಾಗಿ ನಾನು ನಿಮ್ಗೆ ಹೇಳೋದು ಏನಪ್ಪ ಅಂತಂದರೆ, ಪಕ್ಕಾ ಕಸ್ಟಮರ್ ಅಂದರೆ ಓನರ್, ಗಾಡಿ ಓನರ್ ಕರೆಕ್ಟಾಗಿ ಇದ್ದಾರಾ, ಮತ್ತು ಗಾಡಿನ ಅಡ ಇಟ್ಬಿಟ್ಟಿರ್ತಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಮತ್ತು ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ ಅಂದರೆ, ಇವಾಗ ಎಕ್ಸಾಂಪಲ್ ನಾನೇ ಹೇಳ್ತೀನಿ, ನಂದು ಆಟೋ ಇದೆ ಆಯಿತಾ. ಸೊ ಆಟೋ ನನ್ನ ಹತ್ರ ಓಡಿಸ್ತಾ ಇರ್ತೀನಿ. ನಾನು ಏನು ಮಾಡ್ತೀನಿ, ನನ್ನ ಗಾಡಿದು ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಫೈನಾನ್ಸರ್ ಹತ್ರನೋ ಯಾರ ಹತ್ರನೋ ನಾನು ಅಡ ಇಟ್ಬಿಡ್ತೀನಿ. ಸರಿನಾ, ಒಂದು 30,000 ಕೊಡೋಣ, ಒಂದು 50,000 ಕೊಡೋಣ ಅಂತ ಇನ್ಕೊಂಡು ಎಷ್ಟೋ ಒಂದು ಈಸ್ಕೊಂಬರ್ತೀನಿ. ಸೊ ನಾನು ಗಾಡಿ ಓಡಿಸ್ತಾ ಇರ್ತೀನಿ, ತೀರಿಸ್ತಾ ಇರ್ತೀನಿ. ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ, ಅದನ್ನು ತೀರ್ಸೋಕೆ ಹೋಗೋದಿಲ್ಲ, ಕಂಟಿನ್ಯೂಸು ಮತ್ತೆ ದುಡ್ಡು ಎತ್ಕೊತ ಹೋಗ್ತಾರೆ. ಇವಾಗ ಏನು ಮಾಡ್ತಾರೆ, ಗಾಡಿನೂ ಸಿಕ್ಕಿರಲ್ಲ, ವಾಪಸ್ಸು ದುಡ್ಡು ಕಟ್ಟಿರಲ್ಲ ಆ ಡ್ರೈವರು, ಆ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಇನ್ನೊಬ್ರಿಗೆ ಕೊಟ್ಬಿಟ್ಟಿರ್ತಾರೆ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಇನ್ನೊಬ್ರು ಯಾರೋ ಫ್ರೆಂಡ್ ಸರ್ಕಲಲ್ಲೋ ಗೊತ್ತಿರೋರ್ಗೋ, ಮಗ ನನ್ನ ಗಾಡಿ ಇಟ್ಕೊ ನೀನು ಆಯಿತಾ, ನನ್ನ ಗಾಡಿ ಮೇಲೆ ಒಂದು 30,000 ಒಂದು 50,000 ರೂಪಾಯಿ ಕೊಡು, ನಾನು ನಿನಗೆ ಕೊಟ್ಬಿಟ್ಟು ನಾನು ನಿನ್ನ ಹತ್ರ ಗಾಡಿ ಬಿಡಿಸ್ಕೊತೀನಿ. ಸೊ ಅಲ್ಲಿಗೆ ಯೋಚನೆ ಮಾಡಿ, ಡಾಕ್ಯುಮೆಂಟ್ಸ್ ಬಂದು ಒಬ್ರ ಹತ್ರ ಅಡ ಇಡ್ತಾರೆ, ಗಾಡಿ ಬಂದು ಇನ್ನೊಬ್ರ ಹತ್ರ ಅಡ ಇಡ್ತಾರೆ. ಸೊ ಈ ಥರ ಎಲ್ಲ ನಡೀತಾ ಇದೆ ಆಟೋ ಫೀಲ್ಡಲ್ಲಿ. ಕ್ಯಾಬ್ ಆಗಲಿ ಆಟೋ ಆಗಲಿ, ಸೊ ಈ ಎಲ್ಲೋ ಬೋರ್ಡಲ್ಲಿ ಬಂದುಬಿಟ್ಟು ಇದೆಲ್ಲ ಪ್ರಾಬ್ಲಮ್ಗಳಿದೆ. ಸ್ವಲ್ಪ ಅದನ್ನು ಕೂಡ ಯೋಚನೆ ಮಾಡ್ಕೊಂಡು ಮಾಡಿ. ನೀವೇನಾದರೂ ಸೆಕೆಂಡ್ ಹ್ಯಾಂಡಲ್ಲಿ ಗಾಡಿ ತೊಗೊತಾ ಇದ್ದರೆ 100% ಡಾಕ್ಯುಮೆಂಟ್ಸ್ ಇರಬೇಕು ಆಯಿತಾ, ನಿಮ್ಮ ಕಣ್ಣು ಮುಂದೆ ಇರಬೇಕು. ನೋಡಪ್ಪ ಈ ಗಾಡಿ ಡಾಕ್ಯುಮೆಂಟ್ಸ್ ಇದು, ನೀವೇ ಮ್ಯಾಚ್ ಮಾಡಿ ನೋಡಿ. ಗಾಡಿದು ಇಂಜಿನ್ ನಂಬರು, ಚಾರ್ಸಿ ನಂಬರು, ಪರ್ಮಿಟು, ಮತ್ತು ಅದ್ರ ಮೇಲೆ ಹೈಪೋಥಿಕೇಷನ್ ಏನಾದರೂ ಆಗಿದೆ ಅಂತ. ಮತ್ತು ಕೆಲವೊಂದು ಕಡೆ ಎಲ್ಲ ಏನು ಮಾಡಿರ್ತಾರೆ, ಕೆಲವೊಂದು ಮಿಸ್ಟೇಕ್ ಆಗಿಬಿಟ್ಟಿರುತ್ತೆ. ಹೈಪೋಥಿಕೇಷನ್ ಹಾಕಬೇಕಾದ್ರೆ ಚಾರ್ಸಿ ನಂಬರಲ್ಲೋ ಇಲ್ಲ ಇಂಜಿನ್ ನಂಬರಲ್ಲೋ ಏನಾದರೂ ಒಂದು ಮಿಸ್ಟೇಕ್ ಆಗಿಬಿಟ್ಟಿರುತ್ತೆ ಆಯಿತಾ, ಒಂದೊಂದು. ಸೊ ಆ ಪಾಯಿಂಟ್ನ ಕೂಡ ನೋಡ್ಕೊಳ್ಳಿ. ಅದನ್ನು ನೀವೇನಾದರೂ ಹೋಗಿ ಆರ್ ಟಿ ಒದಲ್ಲಿ ಕ್ಯಾನ್ಸಲ್ ಮಾಡ್ಸೋಕೆ ಹೋದರೆ ಕ್ಯಾನ್ಸಲ್ ಮಾಡಲ್ಲ. ಅಡ್ಜಸ್ಟ್ಮೆಂಟಲ್ಲಿ ಮಾಡಿಸ್ತೀನಿ ಅಂದರೆ ಮಾಡಿಕೊಡ್ತಾರೆ ಆಯಿತಾ. ಬಟ್ ಏನಂತ ಅಂದರೆ ನಾನು ಅದನ್ನು ಆಳವಾಗಿ ಹೇಳಲ್ಲ. ಯಾಕಂತಂದರೆ ಅದು ಹೇಳೋದಾದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ತುಂಬ ಆಳವಾಗಿ ಹೇಳೋವಂಥ ಅವಶ್ಯಕತೆ ಏನಿಲ್ಲ. ಬಟ್ ಏನಪ್ಪ ಅಂತಂದರೆ 100% ನೋಡ್ಕೊಳ್ಳಿ. ಮತ್ತು ಮೇಯ್ನ್ ಏನಪ್ಪ ಅಂತ ಅಂದರೆ, ಆ ಗಾಡಿ ಮಾರ್ತಾರಲ್ಲ ಆ ಓನರು ನಿಮ್ಮ ಟಚ್ ಇರಬೇಕು, ಆ ಡೀಲರ್ಗೂ ಟಚ್ ಆಗಿರಬೇಕು, ನಿಮಗೂ ಕೂಡ ಕಾಂಟ್ಯಾಕ್ಟಲ್ಲಿ ಇರಬೇಕು. ಒಂದು ಸತಿ ಯಾವುದಕ್ಕೂ ಫೋನ್ ಮಾಡಿ ವಿಚಾರಿಸಿ, ನೋಡ್ರಿ ಈ ಥರ ಗಾಡಿ ನಿಮ್ಮದು ತಗೊತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಲಾಸ್ಟಲ್ಲಿ ಏನಾಗ್ಬಿಡುತ್ತೆ, ನೀವು ಗಾಡಿನ ಅವರೇನೋ ಸೇಲ್ ಮಾಡಿಬಿಟ್ಟಿರ್ತಾರೆ ಡೀಲರ್ಗೋ ಯಾರಿಗಾದರೂ. ಅವ್ರೇನು ಮಾಡ್ತಾರೆ, ನಾನು ಅಡ ಇಟ್ಟಿದ್ದು ನನ್ನ ಗಾಡಿ ಬೇಡ ಅನ್ನೋ ಈ ನನಗೆ ವಾಪಸ್ ಗಾಡಿ ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟು ಆಮೇಲೆ ನೀವು ತೊಗೊತೀರಾ, ನಿಮ್ಮ ಮೇಲೆ ಬಂದು ಕೇಸ್ ಹಾಕೋದು, ಇಲ್ಲ ನಿಮ್ಗೇನಾದರೂ ಪ್ರಾಬ್ಲಮ್ ಆಗೋದು, ಈ ಥರ ಪ್ರಾಬ್ಲಮ್ ಆಗುತ್ತೆ. ಯಾರು ಎಂಥ ದೇವರೇ ಆಗಿರಲಿ ಯಾರನ್ನೂ ಕೂಡ ನಂಬಕ್ಕೆ ಹೋಗ್ಬೇಡಿ. ಸುಮಾರು ಜನ ನಾನು ನೋಡ್ತೀನಿ ರೋಡಲ್ಲಿ ಬಂದುಬಿಟ್ಟು ರಾಜ ಹುಲಿ ಆಗಿಬಿಟ್ಟಿರ್ತಾರೆ ಆಯಿತಾ. ಅದೇ ಈ ಡೀಲರ್ಗಳಾಗಲಿ ಯಾರ ಹತ್ರ ಆದರೂ ಆಗಲಿ, ಅವ್ರಿಗೆ ಮಾತಾಡೋಕ್ಕೆ ಭಯ ಪಡ್ತಿರ್ತಾರೆ. ಕಡ್ಡಿ ಮುರಿದಂಗೆ ವ್ಯವಹಾರ ಮಾಡಿ.
ಯಾಕಂತ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತು, ಒಂದು ಸತಿ ಏನಾದರೂ ಪ್ರಾಬ್ಲಮ್ ತಗ್ಲಾಕೊಂಬಿಟ್ರೆ ಅವ್ರು ಯಾರು ಕೂಡ ಬರೋದಿಲ್ಲ. ಇದು ಎಕ್ಸಾಂಪಲ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಂದು ಹಳೆ ಆಟೋ 1640 ಆಟೋ ಏನಿದೆ, ಇವತ್ತುವರೆಗೂ ನಾನು ಡೀಲರ್ಗೆ ಸೇಲ್ ಮಾಡಿದ್ದು, ಇವತ್ತುವರೆಗೂ ನನ್ನ ಗಾಡಿ ಟ್ರಾನ್ಸ್ಫರ್ ಆಗಿಲ್ಲ. ಆಲ್ರೆಡಿ 2-3 ಜನ ಗಾಡಿ ಎತ್ಕೊಂಡು ಹೋಗಿದ್ದಾರೆ, ಅವ್ರು ಸೇಲ್ ಮಾಡಿದ್ರಂತೆ. ಆಮೇಲೆ ಗಾಡಿ ಬಂದುಬಿಟ್ಟು ಇವಾಗ ವಾಪಸ್ ಅವರೇ ಎತ್ಕೊಂಡ್ಬಂದಿದ್ದಾರೆ. ಅವ್ರ ಡೀಲರು ನನಗೆ ಗೊತ್ತಿರೋದ್ರಿಂದಾಗಿ ಹೆಂಗೋ ನಾನು ಸ್ವಲ್ಪ ಪೀಸ್ಫುಲ್ ಮೈಂಡ್ ಆಗಿದ್ದೀನಿ. ಅದೇ ಯಾರೋ ಗೊತ್ತಿಲ್ಲದ್ರ ಕಡೆಗೆ ಹೋಗ್ಬಿಟ್ಟು ಒಂದು ವೇಳೆ ಏನಾದರೂ ಯೋಚನೆ ಮಾಡಿ ಅವ್ರೇನೋ ಕ್ರಿಮಿನಲ್ ಆ್ಯಕ್ಟಿವಿಟೀಸನ್ನಲ್ಲೋ ಏನೋ ಒಂದು ಮಾಡಿದ್ರು, ಯಾರಿಗೋ ಗುದ್ದಿದ್ರು, ಸಾಯಿಸಿದ್ರು ಅಂತಂದರೆ ನನ್ನ ಮೇಲೆ ಬರುತ್ತೆ. ಸೊ ಅದಕ್ಕೋಸ್ಕರನೇ ಹೇಳ್ತಿರೋದು, ನಿಮ್ಮಲ್ಲಿ ಯಾರೇ ವ್ಯವಹಾರ ಮಾಡೋದಾದರೆ 100% ಕಡ್ಡಿ ಮುರಿದಂಗೆ ವ್ಯವಹಾರ. ಕೆಲವೊಬ್ರು ಡೀಲರ್ ಹೇಳ್ಬೋದು, ನಾವು ನೋಡ್ಕೊತೀವಿ, ನಾವು ಮಾಡಿಸ್ತೀವಿ, ನೀನು ತಲೆ ಕೆಡಿಸ್ಕೊಂಬಿಡ, ನೀನು ಓಡಿಸ್ಕೊ, ಹಂಗೆ ಹಿಂಗೆ ಅಂತ ಎಲ್ಲ ಮಾಡ್ತಾರೆ, ಮಾಡಲ್ಲ ಅಂತ ಇಲ್ಲ. ಬಟ್ ಏನಂತಂದರೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ. ಅವ್ರು ಎಂಥ ದೇವರೇ ಆಗಿರಲಿ, ಬಟ್ ಏನಪ್ಪ ಅಂತಂದರೆ ಅವ್ರನ್ನ ಯಾವ ಥರ ನೀವು ವ್ಯವಹಾರ ಮಾಡಬೇಕು, ನಿಮ್ಮನ್ನು ಯಾವ ಥರ ವ್ಯವಹಾರದಲ್ಲಿ ಇಟ್ಕೊಂಡಿರ್ತಾರೆ ಅದೇ ಥರನೇ ಅವ್ರ ಜೊತೆ ಕೂಡ ನೀವು ವ್ಯವಹಾರ ಮಾಡಿ, ಆಯಿತಾ. ಸೊ ಕೆಲವೊಬ್ರು ಬಂದುಬಿಟ್ಟು ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಂತ ಅಂದರೆ ಅವ್ರಿಗೆ ಆಗಬೇಕಿರೋದು ಒಂದೇ, ಅವ್ರಿಗೆ ಬಿಸ್ನೆಸ್ ಆಗಬೇಕು. ನಿಮ್ಮಿಂದ ನೀನು ಉಪವಾಸ ಬಿದ್ದಿದೆಯೋ, ನೀನು ಎಲ್ಲಿಂದನೇ ಎತ್ಕೊಂಬಂದೋ, ಇಲ್ಲ ತಲೆ ಹೊಡ್ಕೊಂಡು ಎತ್ಕೊಂಬಂದೋ ಅಂತ ಯಾರೂ ನೋಡಲ್ಲ. ಮೇಯ್ನ್ ಏನಪ್ಪ ಅಂತ ಅಂದರೆ ನಿಮ್ಮಿಂದ ಬಿಸ್ನೆಸ್ ಆಗಬೇಕು. ನಿಮ್ಮ ಬಿಸ್ನೆಸ್ ಆಯಿತಾ, ನಿನ್ನ ಗಾಡಿ ನಿನ್ನ ತಲೆಗೆ ಹಾಕೋದ್ನಾ, ಅಲ್ಲಿಗೆ ಅವನ ಕತೆ ಮುಗೀತು. ಅದೇನಾದರೂ ಪ್ರಾಬ್ಲಮ್ ಆಯಿತಾ, ನನಗೆ ಗೊತ್ತಿಲ್ಲಪ್ಪ, ನೀನು ಗಾಡಿ ನನ್ನ ಹತ್ರ ತೊಗೊಂಡೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಇಂಥ ಪರಿಸ್ಥಿತಿ ನಾನು ಅನುಭವಿಸಿದ್ದಕ್ಕೆ ನಿಮ್ಮ ಹತ್ರ ಹೇಳ್ತಿರೋದು, ಸುಮ್ಮನೆ ಹುಟ್ಟಿಸ್ಕೊಂಡು ಏನು ಹೇಳ್ತಿಲ್ಲ. ಅದು ಎಕ್ಸಾಂಪಲ್ ಅಂದರೆ 1640 ಗಾಡಿ, ಹಳೆ ಆಟೋ 1640 ಆಟೋ ಏನೋ ಪ್ರೀವಿಯಸ್ ಓನರ್ ತಗೊಂಡಿದ್ರು. ಅವರು ಎಲ್ಲ 1 ವರ್ಷ ಆದಮೇಲೆ ಲೋನೆಲ್ಲ ಹಾಕಿಸ್ಕೊಂಡು 1,50,000 ಏನೋ ಕಟ್ಟು 1 ಲಕ್ಷ ಎಲ್ಲ ಲೋನೆಲ್ಲ ಮುಗಿಸಿದ ಮೇಲೆ ಹೋಗಿ ಕೇಳಿದ್ರಂತೆ, ಅಣ್ಣ ಈ ಥರ ಗಾಡಿನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಹೇಳಿದಾಗ ಟ್ರಾನ್ಸ್ಫರ್ ಮಾಡಿಲ್ಲ, ಆಯಿತಾ. ಈ ಗಾಡಿ ನಾನು ಸೇಲೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ಥರ ಎಲ್ಲ ಎಕ್ಸಾಂಪಲ್ ಇರೋದ್ರಿಂದಾಗಿ ಸ್ವಲ್ಪ ನಿಮ್ಮ ಹತ್ರ ಕೇಳ್ಕೊಳೋದು ನಾನೇನಪ್ಪ ಅಂತ, ವ್ಯವಹಾರ ಮಾಡಬೇಕಾದ್ರೆ ಮಾತ್ರ ಕಡ್ಡಿ ತುಂಡಾದಂಗೆ ಮಾತಾಡಿ, ಆಯಿತಾ. ಸೊ ಆವಾಗಲೇ ಆಗೋದು. ಯಾವ ಡೀಲರು ಅವರು ಇವರು ಅವ್ರೇನು ದೇವರಲ್ಲ, ಅವ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳೋದಿಲ್ಲ. ನಾವು ದುಡ್ಡು ಕೊಡ್ತೀವಿ, ಅವ್ರು ಗಾಡಿ ಕೊಡ್ತಾರೆ, ಅಷ್ಟೇ ನಮ್ಮ ರಿಲೇಷನ್ ಇರೋದು. ಅದು ಬಿಟ್ಟು ನೀವೇನಾದರೂ ಜಾಸ್ತಿ ಬಾಂಧವ್ಯ ಹಂಗೆ ಹಿಂಗೆ ಅಂತ ಇಟ್ಕೊಂಡ್ರೆ ಅದು ನಿಮಗೆ ಬಿಟ್ಟಿದ್ದು. ನಾಳೆ ದಿವಸ ಪ್ರಾಬ್ಲಮ್ ಆಯಿತು ಅಂದರೆ ನಿಮಗೆ ಹಿಂದೆ ಯಾರೂ ಬರೋಲ್ಲ, ನೀವೇ ಓಡಾಡಬೇಕಾಗುತ್ತೆ. ಆ ಪ್ರಾಬ್ಲಮ್ನ ನೀವೇ ಫೇಸ್ ಮಾಡಬೇಕಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಹಾಗೆ ಗಾಡಿನ ಆದಷ್ಟು ಬೇಗ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಿಮ್ಮ ಹೆಸರಿಗೆ, ಹಂಗೆ ಬಿಡೋಕ್ಕೆ ಹೋಗಬೇಡಿ. ಕೆಲವೊಬ್ಬರೆಲ್ಲ ಕಂಟಿನ್ಯೂ ಲೋನ್ ಅಂತ ಎಲ್ಲ ಕೊಟ್ಟಿರ್ತಾರೆ. ಕಂಟಿನ್ಯೂ ಲೋನ್ ತೊಗೊಂಡ್ರು ಕೂಡ ಅಷ್ಟೇ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ನೀಟಾಗಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಅವ್ರ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಒಂದು ಲೆಟರು, ಇಂಥವ್ರ ಹತ್ರ ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನೀಟಾಗಿ ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿ. ಒಂದು 150-200 ರೂಪಾಯಿ ಖರ್ಚಾಗುತ್ತೆ. ಮತ್ತು ಸೆಟ್ ಬುಕ್ ಸಿಗುತ್ತೆ ಇದರಲ್ಲಿ ಸ್ಟೇಷ್ನರಿ ಶಾಪಲ್ಲಿ, ಅದೊಂದು 30 ರೂಪಾಯಿನೋ 40 ರೂಪಾಯಿ ಏನೋ, ಅದರಲ್ಲಿ ಎಲ್ಲ ಥರದ್ದು ಸೈನ್ ಮಾಡಿಸಿ ಇಟ್ಕೊಳ್ಳಿ. ಅದೆಲ್ಲ ಮಾಡಿಕೊಂಡ್ರೆ ಸ್ವಲ್ಪ ನೀವು ಕೂಡ ಸೇಫ್ ಆಗಿರ್ತೀರ. ಆಮೇಲೆ ನಾಳೆ ದಿವಸ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಆ ಪ್ರಾಬ್ಲಮ್ನ ನೀವೇ ಫೇಸ್ ಮಾಡಬೇಕಾಗುತ್ತೆ. ಗಾಡಿ ತೊಗೊತಾ ಇದ್ದೀರಾ ಇಲ್ಲ ಮಾರ್ತಾ ಇದ್ದೀರಾ, ಇಮಿಡಿಯೇಟು ದುಡ್ಡಿನ ವ್ಯವಹಾರ ಅವಾಗೆ ಹ್ಯಾಂಡ್ ಟು ಹ್ಯಾಂಡು. ಯಾರಿಗೂ ಮುಜುಗರ ಪಡೋದು, ಯಾರಿಗೂ ಭಯ ಪಡೋದು ಅಂತ ಇದಕ್ಕೆಲ್ಲ ಹೋಗೋಗ್ಬೇಡಿ. ಅದೇನೈತೆ ಮುಚ್ಕೊಂಡು ನಾನು ದುಡ್ಡು ಕೊಡು, ಮುಚ್ಕೊಂಡು ಗಾಡಿ ಎತ್ಕೊಂಡು ಹೋಗು, ಆ ಲೆಕ್ಕಾಚಾರದಲ್ಲೇ ವ್ಯವಹಾರ ಮಾಡಿ, ಆಯಿತಾ. ನೀವೇನಾದರೂ ಒಂದು ವೇಳೆ ಅನ್ಕೊತೀರಾ ನಮ್ಗೆ ಗೊತ್ತಿರೋವನೇ ಹಂಗೆ ಫ್ರೆಂಡು ಇಲ್ಲ ಅಣ್ಣ ಬಾಂಡು ಅಂದ್ಕೊಂಡೆಲ್ಲ ನೀವು ಅಂದ್ಕೊಳ್ತಾ ಇದ್ದರೆ, ಸೊ ನಾನು ಹೇಳೋದೇನಪ್ಪ ಅಂತಂದರೆ ಆ ಥರ ಇದಕ್ಕೆ ಹೋಗೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಪ್ರಾಬ್ಲಮ್ ಎಲ್ಲ ಆಲ್ರೆಡಿ ನಾನು ಫೇಸ್ ಮಾಡಿಬಿಟ್ಟಿದ್ದೀನಿ. ಇವತ್ತು ದುಡ್ಡು ಕೊಟ್ಬಿಡೋದು, ನಾನು ಒಂದಿನ ಗಾಡಿ ಓಡಿಸ್ಕೊತೀನಿ, ಇಲ್ಲ ನಮ್ಮ ಮನೆಯವ್ರನ್ನ ಕರ್ಕೊಂಡೋಗೋ ಬಸ್ ಸ್ಟಾಪ್ಗೆ ಹೋಗೋದು, ನಿಮ್ಮ ಗಾಡಿನೂ ಕೈಗೆ ಬರೋಲ್ಲ, ದುಡ್ಡು ಕೈಗೆ ಬರೋಲ್ಲ, ಆಯಿತಾ. ಇಂಥ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಗಾಡಿ ಸೇಲ್ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಹಂಗೇನೆ ಗಾಡಿ ಸೇಲ್ ಮಾಡ್ತೀರಾ, ಇಮಿಡಿಯೇಟ್ ದುಡ್ಡು ಇಸ್ಕೊಳ್ಳಿ. ನೋಡಪ್ಪ ದುಡ್ಡಿಡು, ನಿನ್ನ ಗಾಡಿ ಎತ್ಕೊಂಡೋಗು, ನಾನು ದುಡ್ಡು ಇಡ್ತೀನಿ, ನಿನ್ನ ಗಾಡಿ ಕೊಡು, ಅಷ್ಟೇ. ಆ ಲೆಕ್ಕಾಚಾರದಲ್ಲಿ ನೀವು ವ್ಯವಹಾರ ಮಾಡಿಕೊಂಡ್ರೆ ಸೇಫ್. ವ್ಯವಹಾರದಲ್ಲಿ ಮಾತ್ರ ಪ್ರೀತಿ ವಿಶ್ವಾಸಕ್ಕೆಲ್ಲ ಜಾಸ್ತಿ ಹೋಗೋಕ್ಕೆ ಹೋಗಬೇಡಿ. ಯಾಕಂತಂದರೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಆ ಪ್ರಾಬ್ಲಮ್ ನಿಮ್ಮದೇ ಆಗಿರುತ್ತೆ. ಸೊ ಆ ಪ್ರಾಬ್ಲಮ್ನ ನೀವೇ ಫೇಸ್ ಮಾಡಬೇಕು. ಸೊ ಆ ರೀಸನ್ಗೋಸ್ಕರನೇ ಹೇಳ್ತಿದ್ದೆ. ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊತಿದ್ರೆ ಗಾಡಿ ಕಂಡೀಷನ್ ಚೆನ್ನಾಗಿರಬೇಕು, ನೋಡೋಕ್ಕೆ ಒಂದು ಅಟ್ರಾಕ್ಷನ್ ಇರಬೇಕು. ಮತ್ತು ನೋಡಿ ಏನಾದರೂ ಅದರಲ್ಲಿ ರಿಪೇರಿ ಇದೆಯಾ, ಪ್ರಾಬ್ಲಮ್ ಇದೆಯಾ, ಒಂದು ಸತಿ ಯಾವುದಕ್ಕೂ ಮೆಕ್ಯಾನಿಕ್ ಹತ್ರ ಕರ್ಕೊಂಡೋಗಿ ತಗೊಂಡೋಗಿ ಕರ್ಕೊಂಡೋಗೋದನ್ನೆಲ್ಲ ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಳಿ. ಹಾಗೆ ಮಿನಿಮಮ್ ಅಂದರೂ 3 ತಿಂಗಳು, ಇಲ್ಲಾಂದರೆ 6 ತಿಂಗಳು, 1 ವರ್ಷ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರಬೇಕು. ಮಿನಿಮಮ್ ಏನಿಲ್ಲ ಅಂದರೂ 3 ತಿಂಗಳು ಇರಬೇಕಾಗುತ್ತೆ. ನೀವು 1 ತಿಂಗಳು ಐತೆ, 15 ದಿವಸ ಐತೆ ಅಂತಂದರೆ ನಿಮಗೇನೆ ಲಾಸ್ ಅದು. ಅದನ್ನು ಎಲ್ಲ ನೀವು ಹೆಚ್ಚು ಕಡಿಮೆ ಮಾತಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಖರ್ಚು ಬರುತ್ತೆ ಒಂದು ಸೆಕೆಂಡ್ ಹ್ಯಾಂಡ್ ಆಟೋ ತೊಗೊಳಕ್ಕೆ. ಇವಾಗ ನಾರ್ಮಲಾಗಿ ಹೇಳಬೇಕು ಅಂತಂದರೆ 8,000 to 10,000 ರೂಪಾಯಿ ನಿಮಗೆ ಖರ್ಚು ಬರುತ್ತೆ ಒಂದು ಗಾಡಿ ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಆಗೋದ್ರೆ.
ಆಯಿತಾ. ಸೊ 10,000 ರೂಪಾಯಿ ನೀವು ಕಡಿಮೆ ಮಾಡಿಬಿಟ್ಕೊಡಿ. ಏನಾದರೂ ಗಾಡಿ ನನಗೆ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇಲ್ಲ, ಪಕ್ಕಾ ಇಲ್ಲ ಅಂತ ಅಂದರೆ, ಗಾಡಿ ಏನಾದರೂ ಡಾಕ್ಯುಮೆಂಟ್ಸ್ ಒಂದು 3 ತಿಂಗಳು ಇತ್ತು ಅಂತಂದರೆ, ಅಂದರೆ ರನ್ನಿಂಗ್ ಇತ್ತು ಅಂತಂದರೆ ಒಂದು 3,000 4,000 ರೂಪಾಯಿ ಜಾಸ್ತಿ ಕೊಡಿ. 1 ವರ್ಷ ಇತ್ತು ಅಂದರೆ ಒಂದು 5,000 10,000 ರೂಪಾಯಿ ಹೆಚ್ಚು ಕಡಿಮೆ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಓಕೆ ಆಗುವಂಥ ಅಂದರೆ ವಿನ್ ಸಿಚುವೇಶನ್ ಇರುತ್ತಲ್ವ, ನಿಮಗೂ ಸೇಲ್ ಮಾಡೋರ್ಗು ವಿನ್ ಸಿಚುವೇಶನ್. ಯಾಕಂದರೆ ಒಬ್ಬರಿಗೆ ಲಾಸ್ ಮಾಡಿಕೊಂಡು ಗಾಡಿ ಅಂತೂ ಯಾರು ಲಾಸ್ ಮಾಡ್ಕೊಂಡಂತೂ ಕೊಡಲ್ಲ, ನಿಮಗೂ ಲಾಸ್ ಆಗಬಾರ್ದು, ಅವ್ರಿಗೂ ಲಾಸ್ ಆಗಬಾರ್ದು, ಆ ಲೆಕ್ಕಾಚಾರದಲ್ಲಿ ತಗೊಳ್ಳಿ. ಬಟ್ ಏನಂತಂದರೆ ಸದ್ಯಕ್ಕೆ ಬರೋ ಮಾರ್ಚ್ 2025ವರೆಗೂ ಹೊಸ ಗಾಡಿಗಂತೂ ಹೋಗೋಕ್ಕೆ ಹೋಗಬೇಡಿ. ಅದು ಬಂದು ಕ್ಯಾಬೇ ಆಗಿರ್ಬೋದು, ಆಟೋನೇ ಆಗಿರ್ಬೋದು, ಯಾವುದಾದ್ರೂ ನೀವು ಕ್ರಿಸ್ಟಾ ಏನಾದರೂ ತಗೊತಾ ಇದ್ದರೆ, ಯಾವುದಾದ್ರೂ ದೊಡ್ಡ ಗಾಡಿ ತಗೊತಾ ಇದ್ರೆ ನಾನು ಹೇಳ್ತೀನಿ ಮಾರ್ಚ್ವರೆಗೂ ಹೋಗೋಕ್ಕೆ ಹೋಗಬೇಡಿ. ದೊಡ್ಡ ಗಾಡಿ ಅಂತ ಅಂದರೆ ನಾನು ಹೇಳ್ತಿರೋದು ಕ್ಯಾಬ್ ಫೀಲ್ಡ್, ಬರೀ ಪ್ಯಾಸೆಂಜರ್ ಸರ್ವಿಸ್ ಏನಿದೆ ಅಲ್ವಾ ಅದ್ರ ಬಗ್ಗೆ ಮಾತ್ರ ಹೇಳ್ತಿರೋ. ಡಾಕ್ಯುಮೆಂಟ್ ವಿಷಯ ಏನು ಹೇಳಿದೆ, ಇದು ಬಂದು ಕಾರ್ಗಾಗಲಿ ಆಟೋಗಾಗಲಿ ಸೇಮ್ ಆಗಿರುತ್ತೆ, ಆಯಿತಾ. ಸೊ ಯಾರು ತಗೊತಾ ಇದ್ದರೆ ಕಂಟಿನ್ಯೂ ಲೋನ್ ಆಗಲಿ ಏನೇ ಆಗಲಿ ಫಸ್ಟೇ ಸೈನ್ ಮಾಡಿಸಿ ಇಟ್ಕೊಳ್ಳಿ. ಆಮೇಲೆ ನೀವು ಬ್ಯಾಂಕಲ್ಲಾಗಲಿ ಅಥವಾ ಎಲ್ಲಾದರೂ ಅವರು ನಿಮಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡಲ್ಲ. ಸೊ ಹಂಗಾಗಿ ಫಸ್ಟೇ ಬರ್ಸ್ಕೊಳ್ಳಿ, ನೋಡಪ್ಪ ಇದು ಗಾಡಿದು ಲೋನ್ ಮುಗಿದ್ಮೇಲೆ ಬಂದುಬಿಟ್ಟು ಅದೇನಿದೆ ನಂದು ಕ್ಲಿಯರ್ ಮಾಡಿಕೊಡು, ನನಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ನ ಇಸ್ಕೊಂಡು ನನ್ನ ಕೈಗೆ ಕೊಡಬೇಕು. ಮತ್ತು ಏನಾದರೂ ಸಪೋಸ್ ಏನಾದರೂ ಸೈನ್ ಮಿಸ್ಟೇಕ್ ಆಯಿತು ಅಂತಂದರೆ ಬಂದು ಸೈನ್ ಕೂಡ ಮಾಡಿಕೊಡ್ಬೇಕಾಗುತ್ತೆ ಅಂತ ನೀಟಾಗಿ ನೀವು ಮಾತಾಡ್ಕೊಳ್ಳಿ, ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ, ಆಯಿತಾ. ಮತ್ತು ನೀಟಾಗಿ ಬರ್ಸ್ಕೊಳ್ಳಿ, ಅವ್ರ ಫೋಟೋ ಒಂದು, ಅವ್ರದ್ದು DL ಇಲ್ಲಾಂದರೆ ಆಧಾರ್ ಕಾರ್ಡು ಇಲ್ಲ ಪ್ಯಾನ್ ಕಾರ್ಡು ಒಂದೊಂದು ಜೆರಾಕ್ಸ್ ತಗೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ, ಅದ್ರ ಮೇಲೆ ಕೂಡ ಒಂದು ಸೈನ್ ಮಾಡಿಸ್ಕೊಂಡು. ಸೊ ನೀವು ಕೂಡ ಸ್ವಲ್ಪ ಸೇಫ್ ಆಗಿರ್ತೀರ. ಸೊ ನಿಮ್ಗೇನಾದರೂ ಜಾಸ್ತಿ ಡೌಟ್ ಇದ್ದರೆ ಒಂದು ಕಮೆಂಟ್ ಹಾಕಿ, ಆ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.